ಸೊ ಆಸ್ ಎ ನಿರ್ಮಾಪಕರಾಗಿ ಏನ್ ಹೇಳ್ತೀರಾ, ಸದ್ಯ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ? ಸರ್, ಈಗ ಹೊಗಳೋ ಅಧಿಕಾರನೂ ಇದೆ, ತೆಗಳೋ ಅಧಿಕಾರನೂ ಇದೆ. ಆದ್ರೆ ಅದು ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗ್ತದೆ. ಅದು ಯಾರಾದ್ರೂ ಆಗ್ಬೋದು. ಮುಖ್ಯವಾಗಿ ಅವರು ಜವಾಬ್ದಾರಿಯುತ ಪತ್ರಕರ್ತರು ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಪರವಾಗಿಲ್ಲ, ಅವಾರ್ಡ್ವಾಗಿ ಮಾತಾಡಿದಾನೆ ಸರ್. ಅವ್ರು ಮಾಡಿದಕ್ಕೆ ಅವ್ರು ಅನುಭವಿಸ್ತಾರೆ. ಸೊ ಈಗ ನಾವು ಅದನ್ನ ಎಷ್ಟು ದೊಡ್ಡದ್ ಮಾಡ್ಕೊಳ್ತೀವಿ, ಎಷ್ಟು ಪ್ರತಿಕ್ರಿಯೆ ಕೊಡ್ತೀವಿ, ಅವ್ರನ್ನ ನಾವು ದೊಡ್ಡವ್ರು ಮಾಡ್ದಂಗ ಆಗ್ತದೆ. ಅದೇ ರೀತಿ ಇನ್ನೊಂದಷ್ಟು ಜನಕ್ಕೆ ಪಬ್ಲಿಸಿಟಿ ಹುಚ್ಚ ಇರ್ತದೆ. ಪಬ್ಲಿಸಿಟಿ ಹುಚ್ಚ ಏನು ಅಂದ್ರೆ, ಈಗ ಕಮೆಂಟ್ ಗಳಲ್ಲಿ ಇವಾಗ ಯಾವ್ದೇ ಒಂದು ಕಂಟೆಂಟ್ ನೋಡ್ಬೇಕಾದ್ರೆ ಯಾರು ಕಂಟೆಂಟ್ ಹೋಗಲ್ಲ ಅಂತ ಕಮೆಂಟ್ ಗಳು ಓದಕ್ ಹೋಗ್ತಾರಂದ್ರೆ ಅವ್ರ ಉದ್ದೇಶ ಏನಿದೆ ಅಂತ. ಪೊಲ್ಯೂಟೆಡ್ ಅಟ್ಮಾಸ್ಫಿಯರ್, ಟಾಕ್ಸಿಕ್ ಮೈಂಡ್ ಸೆಟ್, ಯಾರಿಗೆ ಸ್ವಲ್ಪ ತಲೆಯಲ್ಲಿ ಉದ್ದೇಶಗಳು ಕರೆಕ್ಟ್ ಆಗಿರಲ್ಲ, ಹಾಗೂ ಸಮಾಜದಲ್ಲಿ ಸ್ವಲ್ಪ ಅಟೆನ್ಷನ್ ಗ್ರಾಬಿಂಗ್ ಅಂತಾರಲ್ಲ, ಈ ಅಸಹ್ಯವಾಗಿ ಚೆನ್ನಾಗಿರೋದು ಅಂತಾರೆ. ಆ ರೀತಿ ನಡ್ಕೊಳ್ಳೋರು ಒಂದಷ್ಟು ಜನ ಉಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಏನೋ ಮಾಡಕ್ಕಲ್ಲ, ಅವ್ರು ಮಾಡಿದವ್ರು ಅನುಭವಿಸ್ತಾರೆ. ಅವ್ರು ಮಾತಾಡೋದು ಒಂದ್ ಮಾತ್ರಕ್ಕೆ ನಾವೇನ್ ಚಿಕ್ಕವರಾಗಲ್ಲ. ಯಾವತ್ತಿದ್ರು ನಮ್ ಕೈ ಹಿಂಗೆ ಇರ್ತದೆ ಸರ್. ನಿರ್ಮಾಪಕರ ಕೈ ಸಿನಿಮಾ ಸೋತ್ರು ಗೆದ್ರು ನಮ್ ಕೈ ಹಿಂಗೆ ಇರ್ತದೆ ಹೊರತು ಹಿಂಗೆ ನಾವ್ ಕೈ ಚಾಚಲ್ಲ. ಸೊ ಹಂಗಾಗಿ ಅವರು ಜವಾಬ್ದಾರಿಯಿಂದ ಬಹಳ ಎಲ್ಲದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಗುರುತಿಸೋದು ಪತ್ರಕರ್ತರು ಅಂತ ಹೇಳಿ. ಪತ್ರಕರ್ತರು ಇಡೀ ದೇಶನೇ ಒಂದು ಪೆನ್ನಲ್ಲಿ ಬರೆದು ಕಂಟ್ರೋಲ್ ತಗೊಳ್ಳುವಂತ ಕೆಪಾಸಿಟಿ ಇರೋದು ಪತ್ರಕರ್ತರಿಗೆ. ಸೊ ಹಂಗಾಗಿ ಅವರು ಆ ಪ್ರೊಫೆಷನ್ಗೆ ಗೌರವ ಬರೋ ರೀತಿ ಫಸ್ಟ್ ನಡ್ಕೋಬೇಕು ಅಂತ ನಾನು ಬಯಸ್ತೀನಿ ಸರ್. ಪತ್ರಕರ್ತ ಕೂಡ ಕೇಳಿದ್ರು, ಹೊಸ ಹೊಸ ನಾಯಕ ನಟರು ಬರಬೇಕು, ಅದ್ರ ಜೊತೆಗೆ ಸಣ್ಣ ಸಿನಿಮಾ ರಂಗದಲ್ಲಿ ಥಿಯೇಟರ್ ಗಳ ಕೊರತೆ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಫ್ರೆಂಡ್ ಸಂತೋಷ್ ಅವರಿಗೆ ಯಾವ ರೀತಿ ಅಂತ ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ? ಯಾಕಂತಂದ್ರೆ ನೀವು ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಥಿಯೇಟರ್ಸ್ ಇತ್ತು, ಬಟ್ ಬರ್ತಾ ಬರ್ತಾ ಕಾಲಕ್ರಮೇಣ ಏನಾಗ್ತಿದೆ ಅಂದ್ರೆ OTT ಜನ ಮೊರೆ ಹೋಗ್ತಾ ಇದ್ದಾರೆ. ಸೊ ಹೊಸ ನಿರ್ಮಾಪಕರು ಬಂದಾಗ ಬಂದಿರುವಂತಹ ಒಂದು ಹಾಕಿರುವಂತಹ ಹಣ ರಿಟರ್ನ್ ಬರುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಗೊಂದಲ ಆದ್ರೆ, ಸಿನಿಮಾ ಒಂದು ವಾರ ಆದ್ರೂ ಇರುತ್ತಾ ಇಲ್ವಾ ಅನ್ನುವಂತಹ ಮತ್ತೊಂದು ಟೆನ್ಷನ್ ಇರುತ್ತೆ. ಅವ್ರಿಗೆ ಯಾವ ರೀತಿ ಅಂತ ಇನ್ಪುಟ್ಸ್ ಅನ್ನ ಕೊಟ್ರಿ ಅಂತ? ಸರ್, ಈಗ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಮದುವೆ, ರಾಜಕೀಯ, ಸಿನಿಮಾ ಈ ಮೂರು ಹುಚ್ಚು ಆಗೋವರೆಗೂ ಬಿಡಲ್ಲ. ಸೊ ಹಂಗಾಗಿ ಮನುಷ್ಯನ್ಗೆ ಮೂರು ಹುಚ್ಚು ಹಿಡಿದು ಬಿಟ್ರೆ ಅದಾಗ್ಲೇಬೇಕು. ಆಮೇಲೆ ಈ ಮೂರು ಹುಚ್ಚು ಎಲ್ಲರಿಗೂ ವಸ್ತು ಅನ್ನಲ್ಲ, ಕೆಲವೊಬ್ಬರಿಗೆ ಮಾತ್ರ. ಥಿಯೇಟರ್ ಕಡಿಮೆ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು, ನೋಡುವಂತ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿದ್ರೆ ಖಂಡಿತವಾಗ್ಲೂ ಪ್ರತಿಯೊಂದು ಸಿನಿಮಾನು ಗೆಲ್ತದೆ. ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಅದರಷ್ಟು ಟರ್ನ್ ಓವರ್ ಆಗುವಂತ ಸಿನಿಮಾ ಅಂದ್ರೆ ಉದ್ಯಮ ಇನ್ಯಾವುದೂ ಇಲ್ಲ. ಕ್ವಿಕ್ ಯಾವ್ದಾದ್ರು ನಿಮ್ಗೆ ಫಾಸ್ಟೆಸ್ಟ್ ಮೋಡ್ ಆಫ್ ರೀಚಿಂಗ್ ಪೀಪಲ್ ಇದ್ರೆ ಅದು ಸಿನಿಮಾ ಮಾತ್ರ. ಯಾಕಂದ್ರೆ ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಭವಿಷ್ಯದಲ್ಲಿ ರಾಜಕೀಯ ರಂಗಕ್ಕೆ ಅವ್ರನ್ನ ಕರ್ಕೋಬೇಕಾದ್ರೆ ಫಸ್ಟ್ ಆಯ್ಕೆ ಮಾಡೋದ್ರೆ ಸಿನಿಮಾ. ಅಲ್ಲಿ ಗೆದ್ರೆ ಟೆಸ್ಟ್ ಪಿಚ್ ಅದು, ಅಲ್ಲಿ ಗೆದ್ರೆ ಸಿನಿಮಾದಲ್ಲಿ ಗೆದ್ರೆ ರಾಜಕೀಯದಲ್ಲಿ ಗೆಲ್ತಾರೆ ಅಂತ. ಸೊ ಹಂಗಾಗಿ ಥಿಯೇಟರ್ಗಳು ಕ್ಲೋಸ್ ಮಾಡ್ತಾ ಇದಾರೆ. ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಿನಿಮಾ ಬಂದಿದೆ ಅಂತ ಹೇಳ್ಬೇಕಾದ್ರೆ ಯಾರು ಟೆಕ್ನಿಷಿಯನ್ಸ್ ಮತ್ತೆ ಸಿನಿಮಾ ಕ್ರೂ ಇದಾರಲ್ಲ, ಪ್ರತಿಯೊಬ್ರು ವಾಯ್ಸ್ ಗಟ್ಟಿ ಮಾಡ್ಬೇಕಾಗುತ್ತೆ ಸರ್. ಸಿನಿಮಾ ನಾವ್ ಆಕ್ಟ್ ಮಾಡ್ಬಿಟ್ಟಿದೀವಿ, ನಮ್ ದುಡ್ಡು ನಮಗ್ ಬಂತು, ಇಲ್ಲಿಗೆ ನೀನ್ ಯಾರೋ ನಾನು ಯಾರೋ ಅಂದ್ರೆ ಸಿನಿಮಾ ಗೆಲ್ಲೋಕ್ಕಾಗಲ್ಲ. ಯಾಕಂದ್ರೆ ಒಂದು ಸಕ್ಸಸ್ಫುಲ್ ಟೀಮ್ ದಡ ಸೇರ್ಬೇಕಾದ್ರೆ, ಇವಾಗ ಧೋನಿ ಇದ್ರೆ ದಡ ಸೇರಕ್ಕಾಗಲ್ಲ. ಅದಕ್ಕೆ ಧೋನಿಗೆ ಯಾರು ನಾವೇನು ಅದಕ್ಕೆ ಏನ್ ಕರಿತೀವಿ ಸರ್, ಅದಕ್ಕೆ ನಾವಿಕ ನಂಬಿಕನೋ ಏನೋ ಇದ್ರೆ ಮಾತ್ರ ತಲುಪೋಕ್ ಸಾಧ್ಯ. ಅದೇ ರೀತಿ ಪ್ರತಿಯೊಬ್ರು ಕೂಡ ಜವಾಬ್ದಾರಿ ತಗೋಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಒಂದಷ್ಟು 1000 ಜನ ಫಾಲೋವರ್ಸ್, ಲಕ್ಷ ಜನ ಫಾಲೋವರ್ಸ್ ಇರ್ತಾರೆ. ನಿಮ್ ಸ್ಟೇಟಸ್ ಗಳಲ್ಲಿ, ನಿಮ್ ಸೋಷಿಯಲ್ ಮೀಡಿಯಲ್ಲಿ ಫಸ್ಟ್ ಪಬ್ಲಿಸಿಟಿ ಮಾಡಕ್ ಶುರು ಮಾಡಿ. ಸಿನಿಮಾಕ್ ಯಾಕೆ ಬರ್ಬೇಕು ಅನ್ನೋದು ನೀವ್ ಹೇಳಿ. ಯಾಕಂದ್ರೆ ಯಾರಿಗೂ ಇವತ್ತು ಪೇಷನ್ಸ್ ಇಲ್ಲ. 2-3 ಮಿನಿಟ್ಸ್ ಕಂಟೆಂಟ್ ಇದ್ರೆ ಮಾತ್ರ ನೋಡ್ತಾರೆ. ಸ್ಪೂನ್ ಫೀಡ್ ಮಾಡ್ಬೇಕು ನಾವೀಗ ಆಡಿಯನ್ಸ್ ಗಳಿಗೆ. ಸೊ ಹಂಗಾಗಿ ನೀವು ಸಿನಿಮಾ ತಂಡದವರು ಸ್ಪೂನ್ ಫೀಡ್ ಮಾಡಿ ಇನ್ನು ಹಗಲು ರಾತ್ರಿ ಅಂದೆ ಸಿನಿಮಾನ ಗೆಲ್ಸ್ಕೊಳಕ್ ನೀವು ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ನನ್ ಸಿನಿಮಾ ನಾನೇನ್ ಮಾಡಿದೀನಿ, ಆಫ್ಟರ್ ಹೆಬ್ಬುಲಿ ಪ್ರತಿ ಸಿನಿಮಾನು ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದೀನಿ. ಕಲೆಕ್ಷನ್ ಮಾಡ್ಬೇಕಾದ್ರೂ ನಿಷ್ಠುರವಾಗೇ ಮಾಡ್ತೀನಿ. ಹೇಳ್ತಾ ಇದ್ರು ತಾಳ್ಮೆ ಅಂತ, ನಿಜವಾಗ್ಲೂ ಇಲ್ಲ ಸರ್. ನಾನು ಮನುಷ್ಯನೇ, ನನಗೂ ಬೇರೆಯವ್ರು ಬಂದಷ್ಟು ಕೋಪ ನನಗೂ ಬಂದೇ ಬರ್ತದೆ. ಮಾಧ್ಯಮದ ಮುಂದೆ ನಾವು ಒಳ್ಳೆಯವರು ಅಂತ ತೋರ್ಸ್ಕೋಬೇಕು ಅಂದ್ರೆ ನಾವು ಒಳ್ಳೆಯವ್ರ ರೀತಿ ನಾಟಕ ಆಡ್ಲೇಬೇಕು. ಎಲ್ಲೆಲ್ಲಿ ಹೆಂಗಿರ್ಬೇಕು ಹಂಗೆ ಇರ್ತೀವಿ. ಸಿನಿಮಾ ರಂಗ ಅಂತ ಬಂದಾಗ ಈ ಚಪ್ಪಾಳೆ ಟಿಕೆಟ್ ಆಗಿ ಕನ್ವರ್ಟ್ ಆಗಬೇಕು. ಈ ಚಪ್ಪಾಳೆ ಟಿಕೆಟ್ ಆಗಿ ಕನ್ವರ್ಟ್ ಆಗಿ ಪ್ರತಿಯೊಂದು ಸೆಲ್ಫಿನೂ ಟಿಕೆಟ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ಒಂದಷ್ಟು ಜನ ಹೊಸಬರಿಗೆ ಅವಕಾಶ ಸಿಗಕ್ಕೂ ಸಾಧ್ಯ. ಒಂದಷ್ಟು ಜನ ಮಾಧ್ಯಮದವರು ಬೆನ್ ತಟ್ಟಿದಾಗ ಮಾತ್ರ ಈ ತರದ ಸಂತೋಷ್ ಅಂತವ್ರು ಮತ್ತೆ
ಭಾರ್ಗವಿ ಅಂತ ನಿರ್ಮಾಪಕರು ಹಾಗೂ ಈ ತರದ ಒಳ್ಳೊಳ್ಳೆ ಕಲಾವಿದರುಗಳಿಗೆ ಒಂದು ಅವಕಾಶ ಸಿಗ್ತದೆ. ಅವ್ರಿಗೆ ಬೇಕು ಅಂದ್ರೆ ಜೀವನ ಮಾಡಕ್ ಸಾವಿರಾರು ದಾರಿ ಇದೆ. ಹಂಗಿದ್ರು ಸಿನಿಮಾ ರಂಗನ್ ಯಾಕೆ ಹುಡುಕ್ತಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಾಡುವ ಅಧಿಕಾರ ಇರಲ್ಲ ಅಥವಾ ಅವಕಾಶನೂ ಇರಲ್ಲ. ಸೊ ಸಿನಿಮಾ ಒಂದೇ ನಿಮ್ಗೆ ಪ್ರತಿಯೊಬ್ಬರಿಗೂ ಅಳಿಸೋ ನಗ್ಸೋ ಅಂತ ಶಕ್ತಿ ಇರೋದು ಸಿನಿಮಾ ಮಾತ್ರ. ಹೋದ್ರೆ ಲಾಸ್ ನಿರ್ಮಾಪಕರಿಗೆ ಅಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಲಾಸ್. ಯಾಕಂದ್ರೆ ನಾನು ರಾಮ ಸಾಂಗ್ ಮಾಡ್ತಾ ಇದ್ವಲ್ಲ, ಹೆಚ್ಚು ಕಡಿಮೆ ಪ್ರತಿ ದಿವಸ 2-3-3.5 ಸಾವಿರ ಜನ ಆರ್ಟಿಸ್ಟ್ಗಳು 9 ದಿವಸ ನಾವು ಮಾಡಿದ್ವಿ. ಶೂಟಿಂಗ್ ಅಲ್ಲಿ ಹೀರೋ ಇಂಟ್ರೊಡಕ್ಷನ್, ನಮ್ಗೆ ಸಾಂಗ್ ಶೂಟ್, ಕ್ಲೈಮ್ಯಾಕ್ಸ್ ಎಲ್ಲ ಮಾಡಿದ್ವಿ. ಎಲ್ಲ ಸೇರಿಸಿ ನಮ್ಗೆ 10.5 ರಿಂದ 11 ಕೋಟಿ ತನಕ ಖರ್ಚಾಯ್ತು. ನಾವು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಒಬ್ಬ ಪ್ರೊಡ್ಯೂಸರ್ ಕಷ್ಟ ಏನಿರ್ತದೆ, ಅದೇ ರೀತಿ ಸಂತೋಷ್ ಅವ್ರ ಕಷ್ಟ ಏನಿರ್ತದೆ, ಒಬ್ಬ ಡೈರೆಕ್ಟರ್ ಒಂದು ಒಳ್ಳೆ ಅವಕಾಶ ಸಿಕ್ಕಿದಾಗ ಅದನ್ನ ಯಾವ ರೀತಿ ಬುದ್ಧಿವಂತಿಕೆಯಲ್ಲಿ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಯಾವತ್ತೂ ಅಷ್ಟೇ. ನೋಡಿ, ನಮಗೆ ಪ್ರತಿಯೊಬ್ಬ ಮನುಷ್ಯನ ಜಾತಕದಲ್ಲೂ ಕೆಲವು ಬಾರಿ ಮಾತ್ರ ಒಳ್ಳೆ ಟೈಮ್ ಅನ್ನೋದು ಬರ್ತದೆ, ಮ್ಯಾಕ್ಸಿಮಮ್ ಕೆಟ್ಟ ಟೈಮ್ ಇರುತ್ತೆ. ಆ ಒಳ್ಳೆ ಟೈಮ್ ಬಂದಾಗ ಅಕ್ಕಪಕ್ಕದವ್ರು ಏನ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡಬಾರ್ದು, ನಾವು ಬದುಕದ್ ನೋಡ್ಬೇಕು. ಫಸ್ಟ್ ನಮ್ ಗ್ಲಾಸ್ ನಾವು ತುಂಬಿಕೊಂಡು ಪಕ್ಕದವ್ರ ಗ್ಲಾಸ್ ನಮ್ಮಿಂದ ಗ್ಲಾಸ್ ತುಂಬಿದಾಗ ಮಾತ್ರ ಇನ್ನೊಬ್ರಿಗೆ ಹಾಕ್ಬೇಕು. ಯಾಕೆ ಈ ಮಾತು ಹೇಳ್ತೀನಿ, ಇವತ್ತೊಂದು ಸಿನಿಮಾ ಈ ಲೆವೆಲ್ ಬಂದಿದೆ ಅಂದ್ರೆ ಖುಷಿ ಆಗ್ತದೆ, ಸ್ಫೂರ್ತಿ ಅಂದಾಗ ನಮ್ದು ಜವಾಬ್ದಾರಿ ಇದೆ. ನಾಳೆ ಬೆಳಗ್ಗೆಯಿಂದ ನಾನು ದೇವ್ರಿಗೆ ಬೇಡ್ಕೋತೀನಪ್ಪ, ದೇವ್ರ ಈ ಸಿನಿಮಾ ತಂಡ ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದರೆ, ಇವ್ರನ್ನ ದಡ ಸೇರಿಸಿ ನಮ್ಗವ್ರನ್ನ ಉಳಿಸಿ ಅವ್ರ ಮನೆನೂ ಕಾಪಾಡಪ್ಪ ಅಂತಾನೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಂಗಾಗಿ ಪ್ರೊಡ್ಯೂಸರ್ಸ್ ಆರ್ ದಿ ಫಾದರ್ ಆಫ್ ದಿ ಫಿಲ್ಮ್ ಇಂಡಸ್ಟ್ರಿ. ಅದು ಯಾರು ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೋದು, ಕೇರು ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಈಗ ನಿಮಗೆ ನಿರ್ಮಾಪಕರುಗಳು ಇಲ್ಲ ಅಂದ್ರೆ ಯಾವುದು ಮುಂದಕ್ಕೆ ಹೋಗೋದೇ ಇಲ್ಲ. ಎಂಡ್ ಆಫ್ ದಿ ಡೇ ದುಡ್ಡೇ ದೊಡ್ಡಪ್ಪ ಸರ್. ದೊಡ್ಡಪ್ಪ ಇಲ್ಲಿ ಯಾರು? ನಿರ್ಮಾಪಕನೇ. ಸೊ ಹಂಗಾಗಿ ನಿರ್ಮಾಪಕರುಗಳನ್ನ ಬರ್ತಾರೆ, ಉಳಿಸ್ಕೊಳ್ಳಿ. ಒಂದಷ್ಟು ಜನ ಆರ್ಟಿಸ್ಟ್ಗಳಿರ್ಬೋದು, ಡೈರೆಕ್ಟರ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು. ಪಾಪ ನೀವು ಬಹಳ ಕಷ್ಟ ಪಡ್ತೀರಾ. ಆ ಕಷ್ಟಕ್ಕೆ ಪ್ರತಿಫಲ ಸಿಗೋದು ಯಾವಾಗ ಅಂದ್ರೆ 9 ತಿಂಗಳು ತಾಯಿಗೆ ಒತ್ತಿ ಮಗುಗೆ ಜನ್ಮ ಕೊಡ್ತಾಳೆ. ಆ ತಾಯಿಗೆ ಡೆಲಿವರಿ ಎಷ್ಟೊತ್ತಿಗೆ ಆಗ್ತದೆ, ಮಗು ಮುಖ ಎಷ್ಟೊತ್ತಿಗೆ ನೋಡ್ತದೆ ಅನ್ನೋದು ಆಸೆ ಇರ್ತದೆ. ಹೊರಗಡೆ ನೆಂಟರು ಇಷ್ಟರು ಗಂಡು ಮಗನ ಹೆಣ್ಮಗನ ಅಂತ ಕೈದಾರ್ತಾರಲ್ಲ, ಹಂಗೆ. ಸೊ ಹಂಗಾಗಿ ನಿಮ್ಮ ಸಿನಿಮಾ ತಂಡದವ್ರಿಗೆ ಒಳ್ಳೆದಾಗ್ಲಿ. ನೀವು ನಂಬಿರೋ ದೇವರು, ಕಲಾ ಸರಸ್ವತಿ ಹಾಗೂ ಸಿನಿಮಾ ಅಭಿಮಾನಿಗಳು ನಿಮ್ ಕೈ ಬಿಡಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಕಷ್ಟ ಅವ್ರ ಜೊತೆ ಬಂದು ನೋಡ್ತೀರಾ, ನಿಂತ್ಕೊತೀರಾ ಅವ್ರ ಬೆನ್ನೆಲುಬಾಗಿ? ಖಂಡಿತ ಸರ್, ಬೆನ್ನೆಲುಬಾಗಿ ನೀವು ಮಾಧ್ಯಮದವರು ನಿಂತು ನಮ್ಗೆಲ್ಲರಿಗೂ ಧೈರ್ಯ ಕೊಡಬೇಕು ಸರ್. ನಾವಂತೂ ಜೊತೆಲಿ ಇದ್ದೇ ಇರ್ತೀವಿ. ನೀವು ಮಾಧ್ಯಮನೇ ಅದೇನು ಹೇಳ್ತಾರಲ್ಲ, ಸ್ಪೈನಲ್ ಕಾರ್ಡ್ ಒಂದು ಸಿನಿಮಾಕ್ಕೆ ಮಾಧ್ಯಮದವ್ರೆ ಸರ್. ನೀವಿಲ್ಲ ಅಂದ್ರೆ ಸಿನಿಮಾನ ತಲುಪ್ಸೋಕ್ ಆಗಲ್ಲ. ರವಿಶಂಕರ್ ಸರ್,